ಕಾಶ್ಮೀರದಲ್ಲಿ ವಿಶೇಷವಾಗಿ ಬಾರಾಮುಲ್ಲಾ ಕುಪ್ವಾಡ ಪಟ್ಟಣ ಇದು ಯಾರು ಕೇಳಿದ್ರು ಸಹ ಟೆರರಿಸ್ಟ್ ಏರಿಯಾ. ಒಂದ್ಸರಿ ನೈಟ್ ನಾವು ರೆಸ್ಕ್ಯೂ ಮಾಡಿದಂತ ಉಗ್ರವಾದಿ ನಡೆದು ನೈಟ್ ಎಲ್ಲಾ ಕಾರ್ಯಾಚರಣೆ ಮಾಡಿ ಬೆಳಿಗ್ಗೆ 7 ಗಂಟೆಗೆ ವೆಪನ್ ಇಟ್ಟಿದಂತ ಜಾಗವನ್ನ ತೋರಿಸಿ 7 ಚೀಲ ವೆಪನ್ಸ್ ಮೊದಲನೇ ಸರಿ ನಾನು ಹಿಡಿದಿದ್ದು ನಾಗರಾವು. ನಮ್ಮ ಪ್ರಾಂತ್ಯದಲ್ಲಿ 5 ಜಾತಿಯ ವಿಷಕಾರಿ ಹಾವುಗಳಿವೆ. ಇನ್ನೆಲ್ಲವೂ ಸಹ ನಾನ್ ಪಾಯ್ಸನ್ ಹಾವು ಕಡಿದು ಸಹ ಪ್ರಾಣ ಹೋಗಿದೆ. ಕಾರಣ ಹಾವು ಕಡಿದಾಗ ಅವನ ಮನಸ್ಸಲ್ಲಿ ಉಂಟು ನಾನು ಹಾವು ಕಡಿದು ಸಾಯ್ತೀನಿ. ಇವತ್ತು ಜಗನ್ನಾಥ ಭಂಡಾರ ಏನಿದೆ ಅದು ಓಪನ್ ಆಗ್ತಿದೆ ಅಂತ ಹಾವು ಕಾಯ್ತಿದೆ ಅಂತೇಳಿ ಸಾಕಷ್ಟು ಹಾವು ರಕ್ಷಣೆ ಮಾಡುವಂತ ಎಲ್ಲ ಸೀನಿಯರ್ಸ್ ಎಲ್ಲ ಅಲ್ಲಿದ್ದಾರೆ. ಇವತ್ತು ನಾನು ಸಹ ಹಾವು ಹಿಡಿಯಕ್ಕೆ ಹೋದಾಗ ಮಾತಾಡಿರೋದು ನೋಡಿದೀನಿ. ನಮ್ಮ ಜಮೀನ್ ಹತ್ರ ಇತ್ತು, ನಿನ್ನೆ ನಾನು ಅದನ್ನ ಟಚ್ ಮಾಡಿದ್ದೆ, ಬೆಳಿಗ್ಗೆ ನಮ್ಮ ಮನೆ ಹತ್ರ ಇತ್ತು ಅಂತ ಹೇಳ್ತಾರೆ. ಇದಕ್ಕೆ ನಾವು ಏನ್ ಆನ್ಸರ್ ಕೊಡೋದು ಸರ್? ಅದೇ ಮೊದಲನೇದಾಗಿ ನೀವು ನಾಗರಾವ್ ಹಿಡಿದ್ರಿ ಅಂತ ಹೇಳಿದ್ರಿ. ಸೊ ಅದಕ್ಕಿಂತ ನಿಮ್ದು ವೃತ್ತಿ ಎಂತ ಸರ್? ನಿಮ್ದು ಜರ್ನಿ ಹೇಗಿತ್ತು? ನಾನು ಮೂಲತಃ ಹಳ್ಳಿಯಿಂದ ಬಂದವನು. ನಮ್ಮ ಊರು ಬಂದ್ಬಿಟ್ಟು ಹಳೇಬೀಡು ಹತ್ರ ದೇವಪ್ಪನಹಳ್ಳಿ. ಇತಿಹಾಸ ಪ್ರತಿಷ್ಠಿತವಾದ ಹಳೇಬೀಡು ದೇವಸ್ಥಾನ ಪಕ್ಕದಲ್ಲಿ ದೇವಪ್ಪನಹಳ್ಳಿ. ನಮ್ಮ ತಂದೆ ತಾಯಿ ಮರಿಶೆಟ್ಟಿ ಮತ್ತು ಕೆಂಚಮ್ಮ, ನಾವು 9 ಜನ ಮಕ್ಕಳು. ನಾನು 9 ಜನದಲ್ಲಿ 6 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ನಾನು ಮಧ್ಯದವನು. ನನ್ನ ವಿದ್ಯಾಭ್ಯಾಸ, ಬಾಲ್ಯದ ವಿದ್ಯಾಭ್ಯಾಸ ನಮ್ಮೂರು ಮತ್ತು KBಹಾಳು ಮತ್ತು ಹಾಸನದಲ್ಲಿ PUC ವರೆಗೂ ನಾನು ವಿದ್ಯಾಭ್ಯಾಸವನ್ನು ಮಾಡಿ ನಂತರ ನಾನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಪ್ಯಾರಾಮಿಲಿಟರಿ ಫೋರ್ಸ್ ಅದಕ್ಕೆ ನಾನು ದಾವಣಗೆರೆಯಲ್ಲಿ ಸೆಲೆಕ್ಟ್ ಆಗಿ ರಾಂಪುರದಲ್ಲಿ ಟ್ರೈನಿಂಗ್ ಆಗಿ ತ್ರಿಪುರದಲ್ಲಿ ವೃತ್ತಿಯನ್ನು ಕೈಗೊಳ್ತೀನಿ. ಟ್ರೈನಿಂಗ್ ಆದಮೇಲೆ ತ್ರಿಪುರಕ್ಕೆ ನನಗೆ ಟ್ರಾನ್ಸ್ಫರ್ ಆಗುತ್ತೆ. ತದನಂತರ ಮತ್ತು ನಾನು ಕಲ್ಕಟ್ಟ ಏರ್ಪೋರ್ಟಲ್ಲಿ ವೃತ್ತಿಯನ್ನು ಮಾಡ್ತೀನಿ. ಅಲ್ಲಿಂದ ಸೀದಾ ನನಗೆ ದೆಹಲಿ ಮತ್ತು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ವಿಶೇಷವಾದ ಅನುಭವ ಅಂದರೆ ತ್ರಿಪುರ ಮತ್ತು ಕಾಶ್ಮೀರ. ತ್ರಿಪುರನೂ ಸಹ ಟೆರರಿಸ್ಟ್ ಇರುವಂಥ ಒಂದು ಪ್ರದೇಶ. ಅಲ್ಲಿ 1 ವರ್ಷ ಟ್ರೈನಿಂಗ್ ವೃತ್ತಿಯನ್ನು ಮಾಡ್ತೀನಿ. ತುಂಬ ಕಠಿಣವಾದ ಬಾಂಗ್ಲಾ ದೇಶದವರು ಅಲ್ಲಿ ಮುಂಡುಕೋರು ಬಂದು ಗಲಾಟೆ ಮಾಡ್ತಾರೆ. ಅದು ಒಂದು ತುಂಬ ಕಠಿಣವಾದ ಒಂದು ವೃತ್ತಿ. ನಂತರ ದಿನಗಳಲ್ಲಿ 1991 ನನಗೆ ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೂ ಸಹ ಸಿವಿಯರ್ ಅಟ್ಯಾಕ್ ಕಾಶ್ಮೀರದ ಉಗ್ರವಾದಿಗಳು. ಸೊ ಈ ಅಟ್ಯಾಕ್ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ಹೇಳುತ್ತಿದ್ರೆ, ಯಾಕಂದ್ರೆ ನಾವೀಗ ಮಿಲಿಟರಿ ಅನುಭವಗಳು, ಮಿಲಿಟರಿ ದಿನಗಳು ಅಥವಾ ಅದೇ ಸೇನಾ ದಿನಗಳು ಅಂತ ಹೊಸ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ನಮಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ. ನೀವು ಸ್ನೇಕ್ ರೆಸ್ಕ್ಯೂವರು, ಸೊ ಯೋಗ ಇದ್ರ ಬಗ್ಗೆ ತಿಳ್ಕೊಂಡವರು ಅಂತ ಗೊತ್ತಿತ್ತು. ಬಟ್ ನಮ್ಗೆ ಈಗಲೇ ಗೊತ್ತಾಗ್ತಾ ಇರೋದು, ಸೊ ನೀವು ಮಿಲಿಟರಿಯಲ್ಲೂ ಕೂಡ ಸೇವೆ ಸಲ್ಲಿಸಿದ್ದೀರಾ ಅಂತ. ನಾನು 8 ವರ್ಷ ಸರ್ವಿಸ್ ಮಾಡಿದ್ರು. ನಾನು ವಾಲಂಟಿಯರ್ ರಿಟರ್ನ್ ಬಂದಿದ್ದು. ಸೊ ಕಾಶ್ಮೀರದಲ್ಲಾದಂಥ ಅನುಭವ ವಿಶೇಷವಾದ ಅನುಭವ. ಕಾಶ್ಮೀರದಲ್ಲಿ ವಿಶೇಷವಾಗಿ ಬಾರಾಮುಲ್ಲಾ ಕುಪ್ವಾಡ ಪಟ್ಟಣ ಇದು ಯಾರು ಕೇಳಿದ್ರು ಸಹ ಟೆರರಿಸ್ಟ್ ಏರಿಯಾ. ತುಂಬಾ ಸಿವಿಯರ್ ಅಟ್ಯಾಕ್ ಆಗುವಂಥದ್ದು ಆ ಪ್ಲೇಸ್. ನಂತರ ನಾನು ಅಲ್ಲಿ ಗಂಟಮಲ ಪ್ರಾಜೆಕ್ಟ್ ಉರಿ ಸೆಕ್ಟರ್ ಆ ಪ್ರದೇಶದಲ್ಲಿ 2 ವರ್ಷ ನಾನು ಸೇವೆಯನ್ನು ಸಲ್ಲಿಸ್ತೀನಿ. ಆ ಸಂದರ್ಭದಲ್ಲಿ ಅನೇಕ ಘಟನೆಗಳು ಸಹ ಆಗಿದೆ. ಟೆರರಿಸ್ಟ್ ಮಧ್ಯೆ ಗುಂಡಿನ ಚಕಮಕಿ ಆಗಿದೆ. 2 ಜನ ಟೆರರಿಸ್ಟನ್ನು ಹಿಡ್ಕೊಬಂದು ಅವರಿಂದ ವೆಪನ್ಸ್ಗಳನ್ನ ಸಹ ರೆಸ್ಕ್ಯೂ ಮಾಡಿ ನಮ್ಮ ಕಂಪನಿಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಭಾರತಕ್ಕೆ ಕೊಟ್ಟಿದ್ದೀವಿ. ಒಂದು ಸರಿ ನೈಟ್ ನಾವು ರೆಸ್ಕ್ಯೂ ಮಾಡಿದಂಥ ಉಗ್ರವಾದಿ ನಡೆದು ನೈಟ್ ಎಲ್ಲ ಕಾರ್ಯಾಚರಣೆ ಮಾಡಿ ಬೆಳಿಗ್ಗೆ 7 ಗಂಟೆಗೆ ವೆಪನ್ ಇಟ್ಟಿದಂಥ ಜಾಗವನ್ನ ತೋರಿಸಿ 7 ಚೀಲ ವೆಪನ್ಸ್ಗಳು, ಆಧುನಿಕ ವೆಪನ್ಸ್ಗಳನ್ನ ರೆಸ್ಕ್ಯೂ ಮಾಡಿ ಅದನ್ನ ತಗೊಂಡು ನಮ್ಮ ಕಂಪನಿಗೆ ಬಂದಿದ್ದೀವಿ. ಅದರಿಂದ ಅದು ಅವನು ಏನು ಟೆರರಿಸ್ಟ್ ಉಗ್ರವಾದಿ ಬಚ್ಚಿಟ್ಟಿದಂಥ ಜಾಗವನ್ನು ತೋರಿಸ್ದ. ನನಗೆ ಸಂಜೆ ನಮಗೆ 4 ಗಂಟೆಲಿ ಒಂದು ಚೆಕ್ ಪೋಸ್ಟಲ್ಲಿ ಅವನ್ನ ಹ್ಯಾಂಡ್ ಓವರ್ ತಗೊಂಡ್ವಿ. ಅವನ ಹತ್ರ ಒಂದು ಗಿರ್ನೆಟ್ ಬ್ಯಾಗ್ ಇತ್ತು. ಇದು ನೀನು ಇದಕ್ಕೆ ಬರೋದಕ್ಕೆ ಕಾರಣ ನಿನ್ನ ಹತ್ರ ಹೇಗೆ ಬಂತು? ಅಲ್ಲಿ ಎನ್ಕ್ವೈರಿ ಆದಾಗ ಅವನು ಬಾಯ್ ಬಿಟ್ಟಿದ್ದು. ನಂತರ ಅವನು ಕರ್ಕೊಂಡು ಹೋಗಿದ್ದು ಸಂಜೆ ಆಗಿತ್ತು 4 ಗಂಟೆ. ರಾತ್ರಿ ನಾವು ಒಂದು ಫ್ಲಾಟ್ ನಮ್ಮ ಕಮಾಂಡೆಂಟ್ ಇದ್ರು, ಕಂಪನಿ ಕಮಾಂಡೆಂಟ್ ಪಾಂಡೆ ಅಂತೇಳಿ, AK ಪಾಂಡೆ, ತುಂಬಾ ಉತ್ತಮವಾದ ವ್ಯಕ್ತಿತ್ವ. ಅವ್ರ ಜೊತೆ ನಾನು ಅಷ್ಟು ವರ್ಷ ಕೆಲಸ ಮಾಡಿದೆ, ಸ್ಪೆಷಲ್ ರೆಸ್ಕ್ಯೂ ಆಗಿ. ಸೊ ರಾತ್ರಿ ಹೋದ್ವಿ,
ಕಾಡು, ಅದು ಕಾಶ್ಮೀರದ ಕಾಡು. ಆ ಕಾಡಿನ ತಪ್ಪಲಲ್ಲಿ ಹಳ್ಳದ ಒಂದು ಸರಹದ್ದಿನಲ್ಲಿ 7 ಚೀಲ ವೆಪನ್ಸನ್ನ, ಗೋಣಿಚೀಲ, ದೊಡ್ಡ ಗೋಣಿಚೀಲ, ಕ್ವಿಂಟಾಲ್ ಚೀಲ, ಅದರಲ್ಲಿ ತುಂಬಿಬಿಟ್ಟು ಹೂತಿಟ್ಟಿದ್ರು. ಅದನ್ನೆಲ್ಲ ಬಗೆದ್ಬಿಟ್ಟು 7 ಚೀಲ ವೆಪನ್ಸ್ಗಳನ್ನ ನಾವು ನಮ್ಮ ಕಂಪನಿಗೆ, ಸರ್ಕಾರಕ್ಕೆ ಒಪ್ಪಿಸ್ತೀವಿ. ಅಂದ್ರೆ ಪಾಕ್ ಅವರ ಅಥವಾ ಲೋಕಲ್ ಹೊರಗಡೆ ಪಾಕಿಸ್ತಾನ. ಆಮೇಲೆ ಹೆಚ್ಚು ಅಲ್ಲಿ ಪಾಕ್ನವ್ರು ಬಂದು ನೆಲೆಸಿದ್ದಾರೆ ಕಾಶ್ಮೀರದಲ್ಲಿ. ಅವರಿಗೆ ಸಪೋರ್ಟು ಕಾಶ್ಮೀರದವರು. ಹೀಗಾಗಿ ಅದು ತೊಂದರೆ ಆಯಿತು. ಯಾಕಂದ್ರೆ ಈ ಧರ್ಮಕ್ಕೂ ಕೂಡ ಆದ್ಯತೆ ಇರುತ್ತೆ, ಸಪೋರ್ಟ್ ಮಾಡೋ ಅಂಥದ್ದು. ಹಂಗಾಗಿ ಅದೊಂದು ತುಂಬ. ಆಮೇಲೆ ನಾವು ಡ್ಯೂಟಿ ಮಾಡಬೇಕಾದ್ರೆ ಸಾಕಷ್ಟು ಸರಿ ನಮ್ಮ ಮೇಲೆ ಅಟ್ಯಾಕು ಸಹ ಆಗಿದೆ. ಸೊ ನಮಗೆ ಒಂದು ಟಾರ್ಗೆಟು ಸಹ ನೀಡಿದರು. ಸೊ ಇವರನ್ನ ನೀವು ಕೊಂದರೆ 10 ಲಕ್ಷ ನಿಮಗೆ ಬಹುಮಾನ ಕೊಡ್ತೀವಿ ಅಂತೇಳಿ. ನಾವು ಸ್ಪೆಷಲ್ ಟ್ಯಾಕ್ಸಲ್ಲಿ ಇದ್ದರಿಂದ ಅದನ್ನ ಇದು ಮಾಡ್ತಿದ್ರು. ಅದು ಸಹ ಆಗಿತ್ತು. ಸೊ ಅಂಥವ್ರಲ್ಲೆಲ್ಲ ಕೆಲಸ ಮಾಡಿ ಖುಷಿ ಕೊಡುತ್ತೆ ಮತ್ತು ಒಂದು ಹೆಮ್ಮೆ ಅನಿಸುತ್ತೆ. ಸೊ ಭಾರತೀಯನಾಗಿ ನಾನು ಎಷ್ಟು ವರ್ಷ ಸೇವೆ ಮಾಡಿದ್ದೀನಿ, ಅಷ್ಟರಲ್ಲಿ ಒಂದು ಅನುಭವದ ಸೇವೆಯನ್ನು ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ, ಆತ್ಮತೃಪ್ತಿ ಇದೆ. ದೇಶಕ್ಕೆ ಸೇವೆ ಸಲ್ಲಿಸೋದು ಅಂದ್ರೆ ನಮಗೆ ನೋಡಿ ಸರ್, ಪೂರಾ ಸರ್ವಿಸ್ ಮಾಡಿದ್ರು ಕೆಲವ್ರಿಗೆ ಅಂತ ಅವಕಾಶ ಸಿಗಲ್ಲ. ನನಗೆ ಕೊನೆ ನಾನು ಇರುವ ಸಮಯದಲ್ಲಿ ಅಲ್ಪ ಸಮಯದಲ್ಲಿ ಆ ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಅದೊಂದು ಹೆಮ್ಮೆಯ ವಿಷಯ. ಈಗ ಸೈನಿಕರಿಗೆ ನಾವು ಹೆಚ್ಚಿನ ಒಂದು ಗೌರವವನ್ನು ಕೊಡಬೇಕು. ಯಾಕೆಂದರೆ ಭಾರತ ಸುರಕ್ಷಿತವಾಗಿರಬೇಕು ಅಂದರೆ ನಮ್ಮ ಸೈನ್ಯದ ವೆಪನ್ಸು ಸ್ಟ್ರಾಂಗ್ ಇರಬೇಕು. ನಮ್ಮ ಆಂತರಿಕ ಗಲಾಟೆಗಿಂತ ಆಂತರಿಕ ಗಲಾಟೆನಲ್ಲೇ ಹೆಚ್ಚು ತೊಂದರೆ ಆಗೋದು. ಸೊ ನಮ್ಮ ಡಿಫೆನ್ಸ್ನ ನಾವು ಕಾಪಾಡ್ಕೋಬೇಕು ಅಂದರೆ, ನಮ್ಮ ಭಾರತವನ್ನು ಸರ್ವೈವಲ್ ಮಾಡಬೇಕು ಅಂದರೆ ನಮ್ಮ ಬಾರ್ಡ್ರಲ್ಲಿ ಬಿಗಿಯಾದ ಬಂದೋಬಸ್ತ್. ಈಗ ನಮಗೆ ಚೀನಾ ಆಗಿನೆಷ್ಟು, ಪಾಕಿಸ್ತಾನ ಆಗೋದೆಷ್ಟು, ಅದಕ್ಕೆ ಸಪೋರ್ಟ್ ಆಗಿ ಬೇರೆ ಬೇರೆ ದೇಶಗಳು ಸಹ ಆಗಿನೆಷ್ಟಾಗಿದೆ. ಸೊ ಭಾರತ ಅಭಿವೃದ್ಧಿಯನ್ನು ಯಾರು ಸಹಿಸಲ್ಲ. ಇವೆಲ್ಲವೂ ಕಾರಣ ಆಗುತ್ತೆ. ಅದರಿಂದ ನಾವುಗಳು, ನಮ್ಮ ಭಾರತೀಯರು, ನಮ್ಮ ರಾಜಕೀಯ ವ್ಯಕ್ತಿತ್ವ ಏನು ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಸಹ ಭಾರತಕ್ಕೋಸ್ಕರ ಕೆಲಸ ಮಾಡುವಂಥ ಮನೋಬಲವನ್ನು ಅವ್ರು ಬೆಳೆಸ್ಕೋಬೇಕು. ಈಗ ಸೇನೆ ಎಷ್ಟೆಲ್ಲ ಎಫರ್ಟ್ ಹಾಕಿ ವೇಟ್ ಕಾಯ್ತಾ ಇದ್ದಾರೆ ಅಂದ್ರೆ ನಾವು ಇವತ್ತು ಇಲ್ಲಿದ್ದೀವಿ ಅಂದ್ರೆ ಅವರೇ ಕಾರಣ. 100%. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವರಿಗೆ ಗೌರವ ಕೊಡಬೇಕು. ಯಾವುದೇ ಕಾರಣಕ್ಕೂ ಸೈನಿಕರ ಬಗ್ಗೆ ಉಡಾಫೆ ಮಾತಾಡಬಾರ್ದು. ನಮಗೆ ದುಃಖ ಆಗುತ್ತೆ. ವಾಸ್ತವವಾಗಿ ಅದಕ್ಕೆ ಒಂದೊಂದ್ಸರಿ ಮಾಧ್ಯಮದಲ್ಲಿ ಹೇಳ್ತೀರಾ, ಎಲ್ಲ ಜನಪ್ರತಿನಿಧಿಗಳಿಗೂ ಒಮ್ಮೆ ಸೈನ್ಯದ ಟ್ರೈನಿಂಗ್ ಕೊಡಬೇಕು ಅಂತೇಳಿ. ಪರಿಸ್ಥಿತಿ ಏನು, ಅಲ್ಲಿಯ ವಾತಾವರಣ ಏನು, ದೇಶಕ್ಕಾಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ. ಆ ಒಂದು ಕೆಲಸ ನಾವೀಗ ಮಾಡಬೇಕು ಅಂತ ಮುಂದಾಗ್ತಾ ಇದ್ದೀವಿ. ತುಂಬಾ ಸಂತೋಷ. ಅನುಭವ ಆಗ್ಬೇಕು. ಅನುಭವ ಆದಾಗಲೇ ಅದು ಗೊತ್ತಾಗೋದು ಪರಿಣಾಮ ಏನು ಅಂತೇಳಿ. ಸುಮ್ಮನೆ ವೇದಿಕೆ ಭಾಷಣಕ್ಕಿಂತಲೂ ವಾಸ್ತವ ಸತ್ಯ ಗೊತ್ತಾಗಬೇಕು ಅಂತ ಅನುಭವ ಆಗುತ್ತೆ. ಇನ್ನಷ್ಟು ಜನರಿಗೆ ಒಂದು ಪ್ರೇರಣೆ ಸಿಗುತ್ತೆ, ಮತ್ತೆ ವಾಸ್ತವ ಸತ್ಯ ಗೊತ್ತಾಗುತ್ತೆ. ಆಮೇಲೆ ಉಡಾಫೆ ಮಾತುಗಳನ್ನು ಮಾತಾಡಲ್ಲ. ಇದು ಒಂದು ಸೈನಿಕದ ಭಾಗ. ನಾನು 92ರಲ್ಲಿ ನಂದು 91ರಲ್ಲಿ ಮದುವೆ ಆಯಿತು. 92ರಲ್ಲಿ ನಾನು ರಿಸೈನ್ ಮಾಡಿ ನನ್ನ ಸ್ವಂತ ವೈಯಕ್ತಿಕ ಕಾರಣದಿಂದ ನಾನು ಹಾಸನಕ್ಕೆ ಬಂದು ಸೆಟ್ಲ್ ಆದೆ. ಸರ್, ಮತ್ತೆ ಕಾರ್ಗಿಲ್ ವಾರ ಎಲ್ಲ ಆಗ್ತಿತ್ತಲ್ಲ, ಯಾವ ಟೈಮ್ನಲ್ಲಿ? ಅದೇ ನಾನು ಕಾರ್ಗಿಲ್ ವಾರನು ಆ ಟೈಮಲ್ಲಿ ಆಗಿರೋದು. ಅಂದ್ರೆ ನೀವೇನಾದ್ರು ನಾವು ಅದಕ್ಕೆ ಭಾಗವಹಿಸ್ತಿಲ್ಲ, ನಾನು ಅದರಲ್ಲಿಲ್ಲ. ಆ ಟೈಮಲ್ಲೇ ಸಿವಿಯರ್ ಗಲಾಟೆ ಎಲ್ಲ ಆಗಿದ್ದು, ಕಾರ್ಗಿಲ್ ವಾರ ಎಲ್ಲ ಆಗಿದ್ದು. ಸೊ ಬೇರೆ ನಮ್ಮ ಸೈನಿಕರು ಭಾಗವಹಿಸಿದ್ದಾರೆ. ಸೊ ನಂತರ ದಿನಗಳಿಂದ ನಾನು ಹಾಸನಕ್ಕೆ ಬಂದು ಸೆಟ್ಲ್ ಆದೆ. ಮತ್ತೆ ನನ್ನ ವೃತ್ತಿಗಾಗಿ ಒಂದು ಅಂಗಡಿಯನ್ನು ಇಟ್ಕೊಂಡೆ. ನಂತರ ದಿನಗಳಲ್ಲಿ ನನಗೆ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ದರ್ಶನ ಆಯಿತು. ನಾನು ಯೋಗ ಮೊದಲಿಂದಲೂ ಬಾಲ್ಯದಿಂದಲೂ ಸ್ವಲ್ಪ ಕಲಿತಿದ್ದನು. ನನಗೆ ಇಂಟ್ರೆಸ್ಟ್ ಆಗಿ ಸಿಕ್ತು. ಇಡೀ ಸಮಾಜಕ್ಕೆ ಯೋಗವನ್ನು ಕೊಡಬೇಕು, ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ಅವರು ಮನೆಗೆ ಯೋಗವನ್ನು ಮಾಡಬೇಕು ಅಂತ ಪತಂಜಲಿ ಸಂಸ್ಥೆ ಶುರು ಮಾಡಿದ್ದು. 2008ರಲ್ಲಿ ನಾನು ಸಂಸ್ಥೆಗೆ ಜಾಯಿನ್ ಆದೆ, ಒಬ್ಬ ಮೆಂಬರ್ ಆಗಿ. ಅಲ್ಲಿಂದ ನಿರಂತರವಾಗಿ ಯೋಗವನ್ನು ಮಾಡ್ತಾ ಹರಿದ್ವಾರದಲ್ಲಿ ಯೋಗ ಟ್ರೈನಿಂಗ್ ಆಯಿತು. ಒಂದು 8 ಸರಿ ಹರಿದ್ವಾರಕ್ಕೆ ಹೋಗಿದ್ದೀನಿ, ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. ಮತ್ತೆ ಅಲ್ಲಿ ಯೋಗದ ನಿಯಮಗಳು, ಯೋಗವನ್ನು ಹೇಗೆ ಮಾಡಬೇಕು, ಯೋಗದಲ್ಲಿ ಎಷ್ಟು ಆಸನಗಳು, ಪ್ರಾಣಾಯಾಮ, ಧ್ಯಾನ ಇವೆಲ್ಲವೂ ಸಹ ತಿಳಿಸ್ಕೊಡ್ತಾರೆ. ಆಸ್ಥಾ ಚಾನಲ್ನಲ್ಲಿ ಅವರು ಡೈಲಿ ಲೈವ್ ಯೋಗ ಇರುತ್ತೆ. ಕೋಟ್ಯಾಂತರ ಜನಕ್ಕೆ ಯೋಗದಿಂದ ಆರೋಗ್ಯ ಸುಧಾರಣೆ ಆಗಿದೆ, ಮುಂದೂ ಆಗುತ್ತೆ. ಇದು ನಮ್ಮ ಭಾರತೀಯ ಯೋಗ ಪದ್ಧತಿ, ವಿಶ್ವ ಯೋಗ ಡೇನೂ ಸಹ ಆಗಿದೆ. ನಾವು ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಕೇವಲ ನಮಗಲ್ಲ, ಇಡೀ ಸಮಾಜಕ್ಕೆ ಯೋಗ ಬೇಕು.
ಇವತ್ತಿನ ಹುಟ್ಟಿನ ಮಕ್ಕಳಿಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಅನೇಕ ರೋಗಗಳು. ಹೀಗೆ ಕೆಮ್ಮಿನಿಂದ ಕ್ಯಾನ್ಸರ್ವರೆಗೂ ಸಹ ರೋಗಗಳು ಜಾಡ್ಯನೇ ಆಗಿದೆ. ಅದಕ್ಕೆಲ್ಲ ಒಂದೇ ಮದ್ದು ಅಂದರೆ ಪ್ರತಿದಿನ ತನ್ನ ಆರೋಗ್ಯಕ್ಕಾಗಿ ಯೋಗ. ಪ್ರತಿದಿನ ಎಲ್ಲರೂ ಕೇವಲ ಒಂದು ವಾರ ಔಷಧಿ ತಗೊಳ್ತಾರಲ್ಲ ಆ ಥರ ಮಾಡಿದ್ರೆ ಆಗಲ್ಲ. ಪ್ರತಿದಿನ 1 ಗಂಟೆ ತನ್ನ ಆರೋಗ್ಯ ದೃಷ್ಟಿಯಿಂದ ಯೋಗವನ್ನು ಮಾಡಿ ತನ್ನ ದಿನಚರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡ್ರೆ 100% ಮನುಷ್ಯ ಆರೋಗ್ಯವಾಗಿರ್ತಾನೆ, ಹೆಲ್ತಿಯಾಗಿರ್ತಾನೆ. ಅವನಿಗೆ ಎಲ್ಲ ಆರೋಗ್ಯದ ಸಮಸ್ಯೆಗಳು, ಬಾಧೆಗಳು ದೂರ ಆಗ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 20 ವರ್ಷದಿಂದ ಯೋಗ ಪ್ರಚಾರಕನಾಗಿ ಹಾಸನದಲ್ಲಿ ಯೋಗವನ್ನು ಮಾಡ್ತಾ ಇದ್ದೀನಿ. ಎಲ್ಲ ಶಾಲಾ ಕಾಲೇಜುಗಳಿಗೂ ಯೋಗವನ್ನು ಮಾಡಿದ್ದೀನಿ. ಸುಮಾರು ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಕಾಲೇಜುಗಳು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಕೆಲವು ಸಂಸ್ಥೆಗಳಿಗೆ, KSR ಡಿಪಾರ್ಟ್ಮೆಂಟ್ಗೆ, ಈಗ ಅನೇಕ ವಿದ್ಯಾಲಯಗಳಿಗೆ ಯೋಗವನ್ನು ಮಾಡಿ ಹೊರಗಡೆಗೂ, ಹಾಸನ ಡಿಸ್ಟಿಕಲ್ಲಿ ಹೊರಗಡೆಗೂ ಹೋಗಿ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನಾನು ಸಕಲೇಶ್ಪುರದಲ್ಲಿ ಯೋಗಕ್ಕೆ ಜಾಯ್ನ್ ಆಗಿದ್ದೀನಿ 2 ಸ್ಕೂಲಿಗೆ. ಸೊ ಕಳೆದ ವಾರದಿಂದ ಹೋಗ್ಬೇಕಾಗತ್ತೆ, ಮುಂದಿನ ವಾರದಿಂದ ಹೋಗ್ಬೇಕಾಗತ್ತೆ. ಈ ನಿರಂತರವಾಗಿ ಹಾಸನದಲ್ಲಿ ತುಂಬ ನಮ್ಮ ಪತಂಜಲಿ ಯೋಗ ಶಿಕ್ಷಕರಿದ್ದಾರೆ. ಅವ್ರನ್ನ ಸದ್ಬಳಕೆ ಮಾಡಿಕೊಂಡು ಮತ್ತೆ ಆಯುಷ್ ಇಲಾಖೆ ಇರ್ಬೋದು, DH ಆಫೀಸ್ ಇರ್ಬೋದು, ಎಲ್ಲೆಲ್ಲಿ ಹಾಸ್ಪಿಟ್ಲ್ ಇದೆ, ಎಲ್ಲೆಲ್ಲಿ ಯೋಗಕ್ಕೆ ನಾವು ಆದ್ಯತೆಯನ್ನು ಕೊಡ್ಬೋದು ಅಂತ ಕಡೆ ಎಲ್ಲ ಪ್ರತಿದಿನ ಯೋಗವನ್ನು ಮಾಡಿಸಿದ್ರೆ ಯೋಗದ ಪರಿಣಾಮ ಮತ್ತು ಯೋಗದ ಅನುಕೂಲ, ಲಾಭ ಏನು ಅಂತ ಅವರಿಗೆ ಗೊತ್ತಾಗುತ್ತೆ. ಯೋಗವನ್ನು ಕಲಿತು ಯಾವುದೇ ಔಷಧಿ ಮಾತ್ರ ಇಲ್ಲದೆ, ಯಾವುದೇ ಆರ್ಥಿಕ ಹೊರೆ ಇಲ್ಲದೆ, ಯಾವುದೇ ಸಂಸಾಧನಗಳಿಲ್ಲದೆ, ಯಾವುದೇ ವಸ್ತುಗಳು ಬೇಕಾಗಿಲ್ಲ ಯೋಗಕ್ಕೆ. ಕೇವಲ ವ್ಯಕ್ತಿ ಬೇಕು, ಸಮಯ ಕೊಟ್ಟರೆ ಆಯ್ತು. 24 ಗಂಟೆನಲ್ಲಿ 1 ಅವರ್ ತನ್ನ ಆರೋಗ್ಯಕ್ಕೋಸ್ಕರ ಕೊಟ್ಟರೆ ಯೋಗ ಆರೋಗ್ಯವನ್ನು ತುಂಬ ಕಾಪಾಡ್ಕೋಬೋದು. ಆಮೇಲೆ ಅನೇಕ ಹ್ಯಾಬಿಟ್ಸ್ಗಳು ದೂರ ಆಗ್ತವೆ, ಚಟಗಳು ದೂರ ಆಗ್ತವೆ, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೋದು. ಇದು ಯೋಗದಿಂದ ಸಿಗುವಂಥ ಅದ್ಭುತವಾದ ಒಂದು ಅನುಭವ ಮತ್ತು ಸೇವೆ. ಸಮಾಜಕ್ಕೆ ಒಬ್ಬ ಯೋಗಿಯಾಗಿ ಒಬ್ಬರು ಡಾಕ್ಟರ್ ಕೊಡುವಂಥ ಸೇವೆಯನ್ನು ಒಬ್ಬ ಯೋಗಿ ಕೊಡಬಹುದು ಅನ್ನೋ ಒಂದು ನನ್ನ ಅನುಭವದ ಮಾತನ್ನು ಹೇಳ್ಕೊಳ್ತಿದ್ದೀನಿ. ವಾಸ್ತವವಾಗಿ ಎಲ್ಲರೂ ಅದು ಅನುಭವಿಸಿ ಪಡ್ಕೊಂಡ್ಮೇಲೆ ಅದರ ಅನುಭವ ಗೊತ್ತಾಗೋದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಗವನ್ನು ಕಲೀಲಿ, ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಈ ಮುಖೇನ ಆಶಿಸ್ತೀನಿ, ಕೇಳ್ಕೊಳ್ತೀನಿ. ನಂತರ ನಾನು ಅದೇ ಸಮಯದಲ್ಲಿ ಒಬ್ಬ ನಮ್ಮ ಸ್ನೇಹಿತರು, ಸ್ನೇಕ್ ವಿಜಯ್ ಅಂತೇಳಿ ಹಾಸನದಲ್ಲಿದ್ದರು, ಅವರಿಂದ ಹಾವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಹ ಮೊದಲಿಂದಲೂ ನಾನು ಪ್ರಾಣಿಪ್ರಿಯ, ಬಾಲ್ಯದಿಂದಲೂ ಸಹ. ಬಾಲ್ಯದಲ್ಲಿ ನಾನು ಹಾವುಗಳನ್ನು ಹೊಡೆದಿದ್ದೀನಿ. ನಂತರ ದಿನಗಳಲ್ಲಿ ಗೊತ್ತಾಯಿತು ಯಾವುದೇ ಹಾವುಗಳನ್ನು, ಯಾವುದೇ ಜೀವರಾಶಿಗಳನ್ನ ಕೊಲ್ಲಬಾರದು, ಎಲ್ಲವೂ ಈ ಭೂಮಿ ಮೇಲೆ ಬದುಕಬೇಕು, ಎಲ್ಲವಕ್ಕೂ ಬದುಕುವ ಅವಕಾಶವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ, ನಾವು ತೊಂದರೆ ಕೊಡಬಾರದು ಅಂತೇಳಿ. ನಂತರ ನನಗೆ ಅವರ ಪರಿಚಯದಿಂದ ಹಾವುಗಳನ್ನು ರಕ್ಷಣೆ ಮಾಡೋದು ಹಿಡಿಯೋದೇ ಅಂತ ಗೊತ್ತಾಯಿತು. ಮೊದಲನೇ ಸರಿ ನಾನು ಹಿಡಿದಿದ್ದು ನಾಗರಾವು, ಒಬ್ಬರ ಪತ್ರಿಕೆಯ ಮನೆಯಲ್ಲಿ. ಹೀಗೆ ಅದು ಹ್ಯಾಬಿಯಾಗಿ ಮುಂದುವರಿತಾ ಬಂತು. ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಈ ಹಲಮಾರು ಪ್ರದೇಶಗಳಲ್ಲಿ 5 ಜಾತಿಯ ವಿಷಕಾರಿ ಹಾವುಗಳಿವೆ. ಇನ್ನೆಲ್ಲವೂ ಸಹ ನಾನ್ ಪಾಯ್ಸನ್. ಹಾವುಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಫಸ್ಟ್ ಹಾವು ಪಾಯ್ಸನ್, ನಾನ್ ಪಾಯ್ಸನ್, ಅದು ವಿಷಕಾರಿ ಹಾವು ಇಲ್ಲ ನಾನ್ ಪಾಯ್ಸನ್, ವಿಷಕಾರಿ ಅಲ್ಲದ್ದು, ಅದನ್ನ ಅವನು ಪರೀಕ್ಷೆ ಮಾಡ್ಕೋಬೇಕು. ಆವಾಗ ಒಂದು ಧೈರ್ಯ. ಹಾವನ್ನು ಹಿಡಿಬೇಕಾದ್ರೆ ತುಂಬ ಕೇರ್ ಆಗಿ ಎಚ್ಚರಿಕೆಯಿಂದ ಇಡಬೇಕು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ತಾಳ್ಮೆ ಇರಬೇಕು. ಎಷ್ಟೋ ಜನ ಹಾವುಗಳನ್ನು ಕಡಿಸ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ ಹಾವುಳಿಯರು. ನನಗೂ ಸಹ 2 ಸರಿ ಹಾವು ಕಚ್ಚಿದೆ. ಪ್ರಾಣಾಪಾಯದಿಂದ ನಾನು ಪಾರಾಗಿದ್ದೀನಿ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಆಂಟಿವೆನಮ್ ಸಿಗುತ್ತೆ. ಯಾರಿಗೆ ಹಾವು ಕಡಿದ್ರೂ ಸಹ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತಕ್ಷಣಕ್ಕೆ ನಾವು ಚಿಕಿತ್ಸೆಯನ್ನು ಪಡೆದ್ರೆ ವ್ಯಕ್ತಿ ಬದುಕುಳಿತಾನೆ. ಇದುವರೆಗೂ ಸಹ ನಾನು ಪಾಯ್ಸನ್ ಹಾವು ಕಡಿದು ಸಹ ಪ್ರಾಣ ಹೋಗಿದೆ. ಕಾರಣ ಹಾವು ಕಡಿದಾಗ ಅವನ ಮನಸ್ಸಲ್ಲಿ, ಮೈಂಡಲ್ಲಿ ಬಂದ್ಬಿಡುತ್ತೆ, ನಾನು ಹಾವು ಕಡಿದ್ರೆ ಸಾಯ್ತೀನಿ ಅಂತೇಳಿ. ಹೀಗೆ ಅನೇಕ ಜನಗಳು ಹಾವು ಕಡಿದ್ರಲ್ಲಿ ಒಂದು 30% ಜನ ಹೀಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾವು ಕಡಿದಾಗ ಹೆದರಬಾರ್ದು, ಧೈರ್ಯವಾಗಿರಬೇಕು, ಮನಗಕ್ಕೆ ಬಿಡಬಾರ್ದು. ಫಸ್ಟ್ ಏಡ್ ಮಾಡಿ ತಕ್ಷಣನೇ ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿ ಆಂಟಿವೆನಮ್ ಸಿಗುತ್ತೆ, ಅವನ ವ್ಯಕ್ತಿ ಬದುಕುಳಿತಾನೆ. ಇದು ಎಲ್ಲ ಜನಗಳು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಹಾವುಗಳನ್ನ ಐಡೆಂಟಿಫೈ ಮಾಡೋದು, ಜೊತೆಗೆ ಹಾವುಗಳ ರಕ್ಷಣೆ ಮಾಡೋದು, ಎಲ್ಲ ಪ್ರಾಣಿಗಳ ರಕ್ಷಣೆ ಮಾಡೋದು ನಮ್ಮ ಮನುಷ್ಯನ ಮಾನವ ಧರ್ಮ. ಅದು
ಹಾಗಾಗಿ ನಾವು ಹಾವುಗಳ ಬಗ್ಗೆ, ಹಾವು ಮನುಷ್ಯನ ಮಿತ್ರ, ರೈತನ ಮಿತ್ರ ಅಂತ ಸಹ ನಾವು ಕೇಳಿದ್ವಿ. ಯಾಕೆಂದ್ರೆ ಹಾವುಗಳಿಂದ ರೈತನಿಗಾಗುವಂಥ ಬೆಳೆಗಳ ನಷ್ಟವನ್ನ ಅದು ಹಿಲಿಗಳನ್ನು ತಿಂದು, ಪಕ್ಷಿಗಳನ್ನು ತಿಂದು, ಪಕ್ಷಿಗಳಿಂದಲೂ ಸಹ ರೈತನಿಗೆ ನಷ್ಟ ಆಗುತ್ತೆ ಮತ್ತು ಹಿಲಿಗಳಿಂದಲೂ ಸಹ ನಷ್ಟ ಆಗುತ್ತೆ. ಇದನ್ನ ಒಂದು ಚೈನ್ ಲಿಂಕ್ಸ್, ಒಂದು ಪ್ರಾಣಿಯನ್ನು ತಿಂದು ಒಂದು ಪ್ರಾಣಿ ಬದುಕುತ್ತೆ. ಅದೇ ರೀತಿ ಹಾವು ಹೆಚ್ಚು ಹಿಲಿಗಳನ್ನ ಹುಡುಕಿ ತಿನ್ನುತ್ತೆ. ಅದರಲ್ಲೂ ವಿಶೇಷವಾಗಿ ಕೆರೆ ಹಾವು ಹೆಚ್ಚು ಹಿಲಿಗಳನ್ನು ಹುಡುಕಿ ತಿನ್ನುವಂಥದ್ದು. ಕೆರೆ ಹಾವು ಒಂದು ನಾನ್ ಪಾಯ್ಸನ್, ತುಂಬಾ ಒಳ್ಳೆ ಹಾವು. ಅದು ಹೆಚ್ಚು ಇಲಿಗಳನ್ನು ತಿನ್ನುತ್ತೆ. ಅದರಿಂದ ನಾಗರಾವು ಸಹ ಅಷ್ಟೇನೆ, ಎಲ್ಲ ಹಾವುಗಳು ಇಲ್ಲಿ ತಿಂತವೆ. ಸೊ ಹಾವುಗಳು ರೈತನ ಮಿತ್ರ. ರೈತನಿಗಾಗುವಂಥ ನಷ್ಟವನ್ನ ಹಾವುಗಳು ಕಾಪಾಡ್ತವೆ. ಸೊ ಹಾಗಾಗಿ ಹಾವುಗಳು ರೈತನ ಮಿತ್ರ. ಹಾವು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯನ್ನ ಬಂದು ಕಡಿದಂಥ ಉದಾಹರಣೆಗಳಿಲ್ಲ. ಈ ಹಾವಿನ ದ್ವೇಷ ಅಂತಲೇ ಅದನ್ನ ನಮ್ಮ ಪೂರ್ವಜರು ಮೊದಲಿಂದ ಹೇಳ್ಕೊ ಬಂದಿದ್ದಾರೆ. ಆಮೇಲೆ ನಮ್ಮ ಇತಿಹಾಸ ಹೇಳುತ್ತೆ, ಮತ್ತು ಆಧ್ಯಾತ್ಮಿಕ ಚಿಂತೆಗಳ ಮೇಲೆ ಯತ್ನ ಮಾಡಿದಾಗ ಈಗಲೂ ಸಹ ನಾವು ಕೆಲವೊಂದು ನಿಧಿಗಳನ್ನು ಕಾಯುತ್ತೆ ಅಂತೇಳಿ ಮಾಧ್ಯಮಗಳು ಕೇಳಿದೀವಿ. ಇವತ್ತು ಜಗನ್ನಾಥ ಭಂಡಾರ ಏನಿದೆ ಅದು ಓಪನ್ ಆಗ್ತಿದೆ ಅಂತ, ಹಾವು ಕಾಯ್ತಿದೆ ಅಂತೇಳಿ ಸಾಕಷ್ಟು ರಕ್ಷಣೆ ಮಾಡುವಂತ ಎಲ್ಲ ಸೀನಿಯರ್ಸ್ ಎಲ್ಲ ಅಲ್ಲಿದ್ದಾರೆ ಇವತ್ತು ಆ ವಿಚಾರವಾಗಿ. ಆ ಭಂಡಾರದಲ್ಲಿ ಹಾವಿದೆ, ನಿಧಿ. ಈಗ ನಾವು ಯಾವುದನ್ನು ಸಹ ಅಲ್ಲಗಳೆಯಕ್ಕಾಗಲ್ಲ. ಸೊ ನಮ್ಮ ಇತಿಹಾಸ ಹಾಗೆ ಬಂದಿರುವಂಥದ್ದು. ಅದರಿಂದ ನಾವು ಅದನ್ನ ವೈಜ್ಞಾನಿಕವಾಗಿ ನೋಡಿದಾಗ ಇದು ಇಲ್ಲ ಅನ್ಸುತ್ತೆ, 12 ವರ್ಷ ಸಾಧನೆ ಮಾಡಲ್ಲ ಅಂತ. ಮತ್ತೆ ಆಧ್ಯಾತ್ಮಿಕ ನೋಡಿದಾಗ ನಾವು ಇದನ್ನು ಒಪ್ಕೋಬೇಕಾಗುತ್ತೆ. ಹೀಗೆ ಅದಕ್ಕೆ ಸರಿಯಾದ ತರ್ಕಬದ್ಧವಾದ ಉತ್ತರವನ್ನು ಕೊಡೋಕ್ಕಾಗಲ್ಲ. ಸೊ ನಮ್ಮ ಒಂದು ದೃಷ್ಟಿಕೋನ, ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಕೆಟ್ಟದ್ದು ಮಾಡಬಾರ್ದು, ಇಷ್ಟೇ. ವಾದ ವಿವಾದಕ್ಕೆ ಹೋದಾಗ ಅದು ಸುಮ್ಮನೆ ಅತಿರೇಕ ಹೋಗುತ್ತೆ, ಅದು ಸರಿಯಾದ ಸಮಂಜಸವಾದ ಉತ್ತರ ಸಿಗಲ್ಲ. ಸೊ ಹಾಗಾಗಿ ಹಾವುಗಳು ಇದುವರೆಗೂ ಯಾರನ್ನೇ ಬಂದು ಕಳೆದಂಥ ಉದಾಹರಣೆಗಳಿಲ್ಲ. ನಾನು ಸಹ ಹಾವುಡಕ್ಕೆ ಹೋದಾಗ ಮಾತಾಡಿರೋದು ನೋಡಿದೀನಿ. ನಮ್ಮ ಜಮೀನ್ ಹತ್ರ ಇತ್ತು, ನಿನ್ನೆ ನಾನು ಅದನ್ನ ರೆಸ್ಕ್ಯೂ ಏನೋ ಕೆಲಸ ಮಾಡ್ಬೇಕಾದ್ರೆ ಟಚ್ ಮಾಡಿದ್ದೆ, ಬೆಳಿಗ್ಗೆ ನಮ್ಮ ಮನೆ ಹತ್ರ ಇತ್ತು ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಏನು ಆನ್ಸರ್ ಕೊಡೋದು? ವೈಜ್ಞಾನಿಕ ಕೊಡೋದು, ಆಧ್ಯಾತ್ಮಿಕ ಕೊಡೋದು? ಇವು ಗೊಂದಲಕ್ಕಾಗ್ತವೆ. ಎಷ್ಟೋ ಕಡೆ ಹೋದಾಗ ನಾನು ಕೇಳಿದ್ದೀನಿ ಈ ಥರದ್ದು. ನಾನು ನಿನ್ನೆ ಅಲ್ಲಿ ಆ ಥರ ಆಯ್ತು, ಬೆಳಿಗ್ಗೆ ನೋಡ್ರೆ ನಮ್ಮ ಮನೆ ಪಕ್ಕದಲ್ಲಿ ಬಂದಿದೆ, ಅದೇ ಹಾವು ನಾನು ನೋಡಿದ್ದೆ. ಸೊ ಅದು ಕೇಳ್ಪಟ್ಟಿದೀವಿ. ಅದರಿಂದ ನಾವು ಅದನ್ನ ವಿರೋಧ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಸತ್ಯತೆ ಅದು ಭಗವಂತನಿಗೆ ಬಿಟ್ಟಿರೋದು. ಹಾಗಾಗಿ ನಾವು ಅದನ್ನ ಹಲ್ಲೆಗಳದ್ದು ಬೇಡ. ಸೊ ಹಾವುಗಳು ಸ್ವತಃ ಯಾವ್ದು ಕರೆಯಕ್ಕೆ ಬರಲ್ಲ. ಏನಾದ್ರು ಟಚ್ ಆದಾಗ, ಅದಕ್ಕೆ ತೊಂದರೆ ಆದಾಗ, ಅದಕ್ಕೆ ನೋವಾದಾಗ ಕಚ್ಚುತ್ತೆ. ಕ್ಷಣದಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಅದೊಂಥರ ಆಕ್ಸಿಡೆಂಟ್ ಆದಂಗೆ. ಸೊ ಹಾಗಾಗಿ ಕಚ್ಚಿದಾಗ ನಾವು ಫಸ್ಟ್ ಏಡ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರೆ ವ್ಯಕ್ತಿ ಬದುಕುಳಿತಾನೆ, 100% ಬದುಕುಳಿತಾನೆ. ಎಲ್ಲೋ ಒಂದೊಂದು ಘಟನೆಗಳು ಲೇಟ್ ಆಗಿ ಸರಿಯಾದ ಆಂಟಿವೆನಮ್ ಸಿಗದಿಲ್ಲ ಹೋದ್ರೆ ಪ್ರಾಣ ಹೋಗುವಂಥ ಸಂಭಾವನೆ ಇದೆ. ಸೊ ಕಿಂಗ್ ಕೋಬ್ರಾ ಅತಿ ವಿಷಕಾರಿಯಾದ ಹಾವು. ಹಾವುಗಳಲ್ಲೆಲ್ಲ ಕಿಂಗ್ ಕೋಬ್ರಾ ನಮ್ಮ ಮಲೆನಾಡಿನಲ್ಲಿದೆ, ಪಶ್ಚಿಮ ಘಟ್ಟದಲ್ಲಿ. ಅದನ್ನು ಸಹ ನಾನು 2 ರೆಸ್ಕ್ಯೂ ಮಾಡಿದ್ದೀನಿ ನಮ್ಮ ಸ್ನೇಹಿತರ ಸಹಾಯದಿಂದ. ಕಿಶೋರ್ ಅವರು ಸಹ ಪ್ರಾಣಿ ಪ್ರಿಯರು. ಅವ್ರ ಜೊತೆ ಹೋಗಿ ಅವ್ರ ಮನೇಲಿ ಒಂದು, ಮತ್ತೆ ಸಕಲೇಶ್ಪುರದಲ್ಲಿ ಒಂದು 14 ಕಡೆ ಕಿಂಗ್ ಕೋಬ್ರಾವನ್ನು ರಕ್ಷಣೆ ಮಾಡಿದ್ವಿ ಕಳೆದ ಒಂದು 7-8 ವರ್ಷದ ಹಿಂದೆ. ಮತ್ತೆ ನನಗೆ ಅದು ಸಿಕ್ಕಿಲ್ಲ. ಈಗ ಅವ್ರು ರಕ್ಷಣೆ ಮಾಡೋ ತುಂಬಾ ಜನ ಇದ್ದಾರೆ. ಸೊ ಅವ್ರು ರಕ್ಷಣೆ ಮಾಡ್ತಾರೆ. ಮತ್ತೆ ಈ ಒಂದು ಕಿಂಗ್ ಕೋಬ್ರಾ ಏನಿದೆ, ಇದು ಬರೀ ಮಲೆನಾಡು ಭಾಗದಲ್ಲಿ ಮಾತ್ರ ಕಾಣಿಸ್ತದೆ. ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇರೋದು. ಬೇರೆ ಕಡೆ ಈ ಕಡೆ ಅದು ಬದುಕೋದೇ ಇಲ್ಲ. ಅದು ತಂಪಾದ ಜಾಗದಲ್ಲಿ, ತಂಪಾದ ಏರಿಯಾದಲ್ಲೇ ಇರೋದು. ಪಶ್ಚಿಮ ಘಟ್ಟದಿಂದ ಆಗುಂಬೆವರೆಗೂ ಕಿಂಗ್ ಕೋಬ್ರಾ ಇದೆ. ಈ ಕಡೆ ಎಲ್ಲ ಕಿಂಗ್ ಕೋಬ್ರಾ ಬರಲ್ಲ. ಅದರದ್ದು ವಿಶೇಷತೆ ಅದು. ಕಿಂಗ್ ಕೋಬ್ರಾ ಅಂದ್ರೆ ಅದು ಹಾವುಗಳ ರಾಜ. ಅದರ ವೈಬ್ರೇಷನ್, ಅದರ ಸೌಮ್ಯ ಸ್ವಭಾವ, ಅದರ ಅಗ್ರೆಸಿವ್ ಎಲ್ಲವೂ ಸಹ ವಿಶೇಷವಾಗಿರುತ್ತೆ. ಅದನ್ನ ನಾವ್ ಹೇಳೋದ್ಕಿಂತ ಅದನ್ನ ನೋಡಿದಾಗಲೇ ಕುತೂಹಲ ಜಾಸ್ತಿ. ಸೊ ನಿಜವಾಗ್ಲೂ ಅದು ಆ ಅದ್ಭುತ ಕ್ಷಣಗಳಿದೆಯಲ್ಲ, ಅವತ್ತು ರೆಸ್ಕ್ಯೂ ಮಾಡಿದ್ದು ಈಗಲೂ ಸಹ ಕಂಡುಬಂದಿದ್ದೆ ಅಂತ ಒಂದು. ಆಮೇಲೆ ಸುಮ್ಮನೆ ಕಡಿಯಲ್ಲ ಅದು. ತುಂಬಾ ಬೇರೆ ಹಾವುಗಳಿಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅದರ ಸ್ವಭಾವನೆ ಬೇರೆ, ಅದರ ಒಂದು ಇದೇ ಬೇರೆ. ಅಷ್ಟು ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಸುಮ್ಮನೆ ಅಗ್ರೆಸಿವ್ ಆಗಲ್ಲ ಅದು. ತುಂಬಾನೇ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಸುಮ್ಮನೆ ಅಗ್ರೆಸಿವ್. ಕೆಲವು ನಾವು ಮನುಷ್ಯ ಸುಮ್ಮನೆ ಸಿಟ್ಟು ಬರುತ್ತಲ್ಲ, ಆ ಥರ ಇಲ್ಲ ಅದು. ಅಷ್ಟು. ಆಮೇಲೆ ಒಂದು ಸರಿ ವಿಷ ಅದು ಇಂಜೆಕ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಿಂಗ್ ಕೋಬ್ರಾ ಕಡಿದ್ರೆ ವ್ಯಕ್ತಿ ಬದುಕೊಳ್ಳೋದೇ ಇಲ್ಲ.
ಅದಕ್ಕೆ ಔಷಧಿ ಇದೆ, ಉಳಿಯೋದೇ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ವಿಷವನ್ನು ಇಂಜೆಕ್ಟ್ ಮಾಡುತ್ತದೆ. ಒಂದು ಹಾನಿನೂ ಸಹ ತಕ್ಷಣದ ಸಾಯಿಸ್ಬಿಡುತ್ತೆ, 10 ಹಾನಿ ಸಾಯಿಸುವಷ್ಟು ವಿಷವನ್ನು ಇಂಜೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಅದರ ವಿಷ ತುಂಬಾನೇ ತೀವ್ರಗತಿಯಲ್ಲಿರುತ್ತೆ. ಸೊ ಹೀಗೆ ಹಾವುಗಳ ರಕ್ಷಣೆ ಮಾಡುವಂಥ ಕೆಲಸವನ್ನು ನಾನು ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಹಾವುಗಳು ಯಾವುದೇ ಬಂದ್ರೂ ಹೊಡಿಬೇಡಿ, ಅವನ್ನ ರಕ್ಷಣೆ ಮಾಡಿ ಅವು ಬದುಕುವ ಕಡೆಗೆ ಬಿಡೋಣ. ಒಂದು ಸಿಸ್ಟಮ್ ಇದೆ, ಒಂದು ನೇಚರಲ್ಲಿ ಯಾವ ವ್ಯಕ್ತಿ ನಮ್ಮನೆ ಅಂತ ಬದುಕ್ತೀವಿ ಅದೇ ರೀತಿ ಅವು ಸಹ ಒಂದು ಪರಿಸರದಲ್ಲಿ ಬದುಕ್ತವೆ. ಅದರದ್ದೇ ಆದ ಒಂದು ಟೆರಿಟರಿ ಏರಿಯಾ ಇದೆ, ಅಲ್ಲೇ ಬದುಕಬೇಕದು. ಹೊರಗಡೆ ನಾವು ಈಗ ಇಲ್ಲಿ ಯಾವುದೋ ಒಂದು ನಾಯಿ, ಬೀದಿ ನಾಯಿ ಇದ್ರೆ ಬೇರೆ ಬೀದಿಗೆ ಹೋದ್ರೆ ಯಾಕೆ ಬಗಳುತ್ತೋ ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಅದು ಬೇರೆ ಕಡೆ ಬಿಟ್ಟಾಗ ಅದು ಬೇರೆ ಪ್ರಾಣಿಗಳು ಅದನ್ನ ಅಟ್ಯಾಕ್ ಮಾಡುವಂತ ಸಂಭವ ಇರುತ್ತೆ. ಅದರಿಂದ ಯಾವುದೇ ಹಾವುಗಳನ್ನ ಅವು ಬದುಕು ಉಳ್ಕೊಳ್ಳುವಂತ ಸ್ಥಳಗಳಿಗೆ ಬಿಡಬೇಕು, ಅವು ಬದುಕಬೇಕು, ಬೇರೆಯವರಿಗೂ ತೊಂದರೆ ಆಗಬಾರ್ದು. ಹೀಗೆ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೀನಿ, ಈ ಸೇವೆಯನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಹಾವುಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನು ನಿರಂತರ ಮಾಡ್ತಿದ್ದೀನಿ, ಮುಂದೂ ಸಹ ಮಾಡ್ತೀನಿ ನಾನು ಇರೋವರೆಗೂ. ಕಿಂಗ್ ಕೋಬ್ರಾ ಅಂದರೆ ಅದು ಹಾವುಗಳ ರಾಜ. ಅದರ ವೈಬ್ರೇಷನ್, ಅದರ ಸೌಮ್ಯ ಸ್ವಭಾವ, ಅದರ ಅಗ್ರೆಸಿವ್ ಎಲ್ಲವೂ ಸಹ ವಿಶೇಷ. ನಾವು ಮಲೆನಾಡಿನಲ್ಲಿದೆ, ಪಶ್ಚಿಮ ಘಟ್ಟದಲ್ಲಿ. ಇದು ಬರೀ ಮಲೆನಾಡು ಭಾಗದಲ್ಲಿ ಮಾತ್ರ ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಈ ಕಡೆ ಅದು ಬದುಕೋದೇ ಇಲ್ಲ. ಕಿಂಗ್ ಕೋಬ್ರಾ ಕಡಿದ್ರೆ ವ್ಯಕ್ತಿ ಬದುಕೋದೇ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಬೈಟ್ ಮಾಡಿದ್ದು, ಮೊದಲೆಲ್ಲ ನಾನು ಚೀಲ ತಗೊಂಡು ಆ ಪ್ಲಾಸ್ಟಿಕ್ ಚೀಲದೊಳಗೆ ಹಾಕಿ ಪೈಕಿ ಕಟ್ತಾ ಇದ್ದೆ, ಚೀಲದೊಳಗಿಂದ ಹೊಟ್ಟೆಗೆ ಬೈಟ್ ಮಾಡ್ತದೆ. ಹಾವು ಕಡಿದಾಗ ಫಸ್ಟ್ ಮಾಡಬೇಕಾಗಿರೋದು ನನಗೆ ಯಾವ ಹಾವು ಕಡೀತು, ವೆರಿ ಇಂಪಾರ್ಟೆಂಟ್. ಕೂಡ ಚಿಕ್ಕ ಪ್ರಾಣಿ, ತುಂಬಾ ಶಕ್ತಿಶಾಲಿ. ಇದನ್ನ ನಾವು ಇತಿಹಾಸದಲ್ಲಿ ಕೇಳಿದ್ವಿ, ಸೈನಿಕರು ಯುದ್ಧ ಮಾಡಬೇಕಾದ್ರೆ ಕೋಟೆನ ಹತ್ತಲಿಕ್ಕೆ ಇದನ್ನ ಬಳಕೆ ಮಾಡ್ಕೊಂತಿದ್ರು. ಅಷ್ಟು ಶಕ್ತಿಶಾಲಿಯಾದ ಒಂದು ಪ್ರಾಣಿ ಅದು. ವಾಸ್ತವ ಸತ್ಯ ನಾನು ಅದು ಹಿಡಿದಾಗಬೇಕಾಯ್ತು. ಅದನ್ನ ರೆಸ್ಕ್ಯೂ ಮಾಡ್ಬೇಕಾದ್ರೆ ಅದನ್ನ ಯಾವುದೋ ಒಂದು ಬಾತ್ರೂಮ್ ಟಬ್ಬಲ್ಲಿ ಅದು ಹಿಡಿದಿತ್ತು, ಅದನ್ನ ಎಳೆಯೋಕ್ಕಾಗಲಿಲ್ಲ. 3-4 ಜನ ಸೇರಿ ಎಳೆದ್ರೂ ಎಳೆಯೋಕ್ಕಾಗಲಿಲ್ಲ. ಅದರ ಶಕ್ತಿ ಅಂತೇಳಿ ಅವತ್ತು ಗೊತ್ತಾಯ್ತು.